ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಎಲ್ಲರಿಗೂ ಉಪಕಾರ ಆಗುವಂತ ಒಂದು ಸಣ್ಣ ವಿಡಿಯೋ ಜೊತೆ ಬಂದಿದ್ದೀನಿ. ಸ್ವಲ್ಪನೂ ಎಣ್ಣೆ ಬಳಸದೆ ಯಾವ ರೀತಿ ಹಪ್ಪಳ ಫ್ರೈ ಮಾಡ್ಬೋದು ಅಂತ. ಅಂದ್ರೆ ನಾವು ಊಟದ ಜೊತೆ ಹಪ್ಪಳ ಎಲ್ಲರಿಗೂ ಇಷ್ಟ ಇರೋದೇ. ಅಂದ್ರೆ ಡೈಲಿ ನಾವು ಫ್ರೈ ಮಾಡಿ ತಿಂದ್ರೆ ಅದು ಕೂಡ ಹೆಲ್ತಿಗೆ ಸ್ವಲ್ಪ ಇಶ್ಯೂ ಆಗುತ್ತೆ. ಅಂದ್ರೆ ಜಾಸ್ತಿ ಆಯಿಲ್ ಎಲ್ಲ ಯೂಸ್ ಮಾಡ್ಲಿಕ್ಕೆ ಇಷ್ಟ ಇಲ್ಲದವರಿಗೆಲ್ಲ ಖಂಡಿತ ಅದು ಕಷ್ಟ ಆಗುತ್ತೆ. ಅಂತವರಿಗೆ ಖಂಡಿತ ಈ ಟಿಪ್ಸ್ ನ ಫಾಲೋ ಮಾಡ್ಬೋದು. ಸ್ವಲ್ಪನೂ ಎಣ್ಣೆ ಇಲ್ಲದೆ ನಾನಿಲ್ಲಿ ಹಪ್ಪಳ ಯಾವ ರೀತಿ ಫ್ರೈ ಮಾಡೋದಂತ ಹೇಳಿಕೊಡ್ತಾ ಇದ್ದೀನಿ, ಬನ್ನಿ ನೋಡೋಣ. ಆಮೇಲೆ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಈ ವಿಡಿಯೋದ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡೋದಿಕ್ಕೆ ಮಾತ್ರ ಮರಿಬೇಡಿ. ಅದರಲ್ಲಿ ಬರುವ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ಎಲ್ಲ ನಿಮ್ಗೆ ಕೂಡಲೇ ಸಿಗುತ್ತೆ. ಮೊದಲೊಂದು ಕಡಾಯಿ ಬಿಸಿ ಮಾಡಿಬಿಟ್ಟು ಅದಕ್ಕೆ ನಾನಿಲ್ಲಿ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ. ಹುಡಿ ಉಪ್ಪು ಇದೆಯಲ್ವಾ, ಅದು ಉಪಯೋಗಿಸಬೇಕು. ಅದನ್ನ ಹಾಕ್ಬಿಟ್ಟು ಹೈ ಫ್ಲೇಮ್ ಅಲ್ಲಿ ಇದನ್ನ ಬಿಸಿ ಮಾಡಬೇಕು. ಅಂದ್ರೆ ಉಪ್ಪು ಚೆನ್ನಾಗಿ ಬಿಸಿ ಆಗ್ಬೇಕು. ನೋಡಿ, ಇಷ್ಟೇ ಸ್ವಲ್ಪ ಉಪ್ಪಿದ್ರೆ ನಮ್ಗೆ ಮಾಡ್ಬೋದು. ಜಾಸ್ತಿ ಉಪ್ಪು ಬೇಕು ಅಂತ ಏನಿಲ್ಲ. ನೋಡಿ, ನಾನು ಸ್ವಲ್ಪ ಉಪ್ಪೆ ಹಾಕೊಂಡಿರೋದು. ಅದು ಮಾತ್ರ ಚೆನ್ನಾಗಿ ಬಿಸಿಯಾಗಿರ್ಬೇಕು. ನೋಡಿ, ಇವಾಗ ಚೆನ್ನಾಗಿ ಬಿಸಿಯಾದ ಉಪ್ಪಿನೊಳಗಡೆ ನೋಡಿ ಈ ರೀತಿ ಹಪ್ಪಳ ಹಾಕ್ಬಿಟ್ಟು ನಾವು ಇದನ್ನ ಫ್ರೈ ಮಾಡ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಅಂತ, ಚೆನ್ನಾಗಿ ರೋಸ್ಟ್ ಆಗಿ ಸಿಗುತ್ತೆ. ನೋಡಿ, ಎಲ್ಲಾ ಬದಿಗೂ ಕೂಡ ಈ ರೀತಿ ಉಪ್ಪನ್ನ ಸ್ಪ್ರೆಡ್ ಮಾಡ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ ನಿಮ್ಗೆ ಕಾಣಿಸ್ತಾ ಇರ್ಬೋದು. ನಾವು ಎಣ್ಣೆಯಲ್ಲಿ ಯಾವ ರೀತಿ ಫ್ರೈ ಮಾಡ್ತೀವೋ ಅದೇ ರೀತಿ ಬರುತ್ತೆ, ನಮಗೆ ಸಿಗುತ್ತೆ. ರುಚಿನೂ ಅದೇ ರೀತಿ ಇರುತ್ತೆ. ಇವಾಗ ನೋಡಿ, ಎರಡು ಬದಿ ಕೂಡ ಈ ರೀತಿ ತಿರುಗಿಸಿ ಹಾಕ್ಬಿಟ್ಟು ಈ ರೀತಿ ರೋಸ್ಟ್ ಮಾಡಿದ್ರೆ ಆಯ್ತು. ನಾವು ಇಷ್ಟು ಉಪ್ಪಲ್ಲಿ ನಮ್ಗೆ ಎಷ್ಟು ಬೇಕಿದ್ರು ಹಪ್ಪಳ ಫ್ರೈ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ, ಫಸ್ಟಿಗೆ ಅಷ್ಟು ಉಪ್ಪು ಚೆನ್ನಾಗಿ ಬಿಸಿ ಇರೋದಿಲ್ಲ. ಆಮೇಲೆ ಅದು ಜಾಸ್ತಿ ಬಿಸಿ ಆಗುತ್ತಾ ಹೋದ ಹಾಗೆ ನಮಗೆ ಬೇಗ ಇದನ್ನ ಫ್ರೈ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಜಸ್ಟ್ ಹಾಕಿದ ಕೂಡಲೇ ಅದು ಉಬ್ಬಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ರೋಸ್ಟ್ ಆಗುತ್ತೆ ಅಂತ. ಇಷ್ಟು ಉಪ್ಪಲ್ಲಿ ನಮ್ಗೆ ಎಷ್ಟು ಬೇಕಿರೋ ಹಪ್ಪಳ ಕೂಡ ಫ್ರೈ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದೇ ರೀತಿ ಎಲ್ಲ ಕೂಡ ಮಾಡ್ಬೋದು. ಅಂದ್ರೆ ಸ್ವಲ್ಪ ಒಂದು ಹನಿ ಎಣ್ಣೆನೂ ನಮ್ಗೆ ಬೇಡ. ಡೈಲಿ ಹಪ್ಪಳ ಎಣ್ಣೆಯಲ್ಲಿ ಫ್ರೈ ಮಾಡಿ ತಿನ್ನೋದು ಅಷ್ಟು, ಅಂದ್ರೆ ಎಣ್ಣೆ ಜಾಸ್ತಿ ಉಪಯೋಗಿಸೋದಿಕ್ಕೆ ಇಷ್ಟ ಇಲ್ಲದವರಿಗೆಲ್ಲ ಅದು ತುಂಬಾ ಪ್ರಾಬ್ಲಮ್. ಹೆಲ್ತ್ ಎಲ್ಲ ಇಶ್ಯೂ ಇರೋವರಿಗೆ ಅದು ಪ್ರಾಬ್ಲಮ್. ಅಂತವರಿಗೆಲ್ಲ ಖಂಡಿತ ಇದನ್ನ ಯೂಸ್ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಮ್ಮ ಹಪ್ಪಳ ಎಲ್ಲ ಫ್ರೈ ಮಾಡಿ ಇಲ್ಲಿ ರೆಡಿ ಆಗಿದೆ. ಗರಿ ಆಗಿರುತ್ತೆ ಇದು. ನೋಡಿ, ನಾನು ಇದನ್ನ ಕಟ್ ಮಾಡಿ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡೋದಿಕ್ಕೆ ಮಾತ್ರ ಮರಿಬೇಡಿ. ಎಲ್ಲರ ಜೊತೆ ಶೇರ್ ಮಾಡಿ ವಿಡಿಯೋನ. ಹಾಗೆ ನೀವು ಕೂಡ ಟ್ರೈ ಮಾಡಿ. ಓಕೆ, ಥ್ಯಾಂಕ್ ಯು.